ಮುಂಜಾನೆ ಗಡಿಬಿಡಿ ಒಳಗ್ರಿ ತಟ್ನ ಒಂದು ಮಸ್ತಾಗಿರುವಂತಹ ನಾಷ್ಟ ಬೇಕು ಅಂದ್ರೆ ಈ ಇಡ್ಲಿ ಟ್ರೈ ಮಾಡ್ರಿ. ಭಾಳ ಸಿಂಪಲ್ ಆಗಿ ಮಾಡ್ಬೋದು. ಹೆಂಗ್ರಿ ಅಂತಂದ್ರೆ ಮೊದಲಿಗೆ ಒಂದು ಕಡೆಯೊಳಗೆ ಸ್ವಲ್ಪ ತುಪ್ಪ ಕಾಯಕ್ಕಿಟ್ಟು ಅದ್ರಾಗ ಗೋಡಂಬಿ ಹುರಿದು ತಕೋರಿ. ಅದ್ರಾಗಣ ನೆಕ್ಸ್ಟ್ ಸಾಸಿವೆ ಜೀರಿಗೆ ಇಂಗಣ್ಣ ಹಾಕಿದಾದ್ಮೇಲೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ಸೇರಿಸಿ ಅದನ್ನು ತುಪ್ಪದಾಗ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಒಂದಿಟ್ಟು ಹಸಿಮೆಣಸಿಕಾಯಿ ಅದಾದ ನಂತರ ಗೋಡಂಬಿ ಕರಿಬೇವು ಇಷ್ಟು ಹಾಕಿ ಫ್ರೈ ಮಾಡಿರಿ. ಮತ್ತು ಅದಕ್ಕೆ 1 ಕಪ್ ಅಷ್ಟು ನಾವಿಲ್ಲಿ ಬಾಂಬೆ ರವೆ ಸ್ವಲ್ಪ ದಪ್ಪ ಇರ್ತೈತ್ರಲ್ಲ ಅಷ್ಟು ಹಾಕಿ ಚೆನ್ನಾಗಿ ಹುರಿದ ತಕ್ಕೊಳತ್ತೀವಿ ರೀ. ಅದಕ್ಕೆ 1 ಕಪ್ ಅಷ್ಟು ಮೊಸರು ಮೇಲೆ ಒಂದು ಈಸ ನೀರು ಆಮೇಲೆ ಏನು ಮಾಡಿರಿ ಅಂತಂದ್ರೆ ತುರಿದಂಥ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆಯಷ್ಟು ಸೋಡಾ ಇಷ್ಟು ಹಾಕಿ ಬರೋಬ್ಬರಿಯಾಗಿ ಒಮ್ಮೆ ಮಿಕ್ಸ್ ಕೊಟ್ರಿ. ಎಷ್ಟು ಬೇಕೋ ಅಟ್ಟ ನೀರನ್ನು ಹಾಕಿ ಗಾರ ಅಂತೇಳಿ ತಿರುವಾಡ್ರಿ. ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹಾಕಿರಿ. ಹಾಕಿದಾದ್ಮೇಲೆ ಬರೋಬ್ಬರಿಯಾಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ಹಿಂಗೆ ಗೋಡಂಬಿ ಇಟ್ಟ ನೀವು ಮಸ್ತಾಗಿರುವಂತಹ ಇಡ್ಲಿಗಳನ್ನ ತಯಾರು ಮಾಡ್ಕೊಳ್ಬೋದು ರೀ. 6 ರಿಂದ 8 ನಿಮಿಷ ಸ್ಟೀಮ್ ಅದು ಅಂತಂದ್ರೆ ಸಾಕ್ರಿ. ಭಾಳ ಮಸ್ತಾಗಿರುವಂತಹ ರವೆ ಮಸಾಲ ಇಡ್ಲಿ ರೆಡಿ ಆಗ್ತಾವ್ರಿ.